ಪಪ್ಪ ನಂದು 7ನೇ ರಿಸಲ್ಟ್ಸ್ ಪೂರ್ತಿ 97% ಬಂದದ್ ನೋಡ್ರಿ. ವಾ ಮಗನೇ, ಎಷ್ಟು ಬಾರಿ ಸುದ್ದಿ ಕೊಟ್ಟಿದಿ. ಎಲ್ಲರೂ ಪೇಡ, ಲಡ್ಡು, ಮೈಸೂರ್ ಪಾಕ್, ಜಾಮೂನ್ ತಿನ್ರಿ. ಯಾಕಂದ್ರ ನನ್ ಮಗ 7ನೇದಾಗ ಏಕ್ ನಂಬರ್ ರಿಸಲ್ಟ್ ತೆಗ್ದಾನ. ಅಂತದೇನ್ ತಿನ್ನಿಸ್ತಪ್ಪ ನಿನ್ ಮಗನಿಗೆ ಅಷ್ಟು ರಿಸಲ್ಟ್ ಬರೋದಕ್ಕ? ಸಂಗಪ್ಪ, ನಂದ್ ಒಂದೇ ಪಾಲಿಸಿ ಅದ, ಮಕ್ಕಳು ಭವಿಷ್ಯದ ವಿಷಯ ಬಂದ್ಮೇಲೆ ನಾ ಯಾವತ್ತಿಗೂ ತಪ್ಪು ಡಿಸಿಷನ್ಸ್ ತಗೊಳಲ್ಲ. ನನ್ ಮಗನಿಗೆ ನಾ ಕರ್ಜಿಯ ಯಲ್ಲಾಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆದಾಗ ಅಡ್ಮಿಷನ್ ಮಾಡ್ಸಿನಿ. ಅಲ್ಲಿ ನನ್ ಮಗನಿಗೆ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವ್ರದ್ದು ಆಶೀರ್ವಾದದಿಂದ ಒಳ್ಳೆ ಎಜುಕೇಶನ್ ಸಿಗ್ತಿದೆ. ನಾ ಏನ್ ಹೇಳ್ತೀನಿ ಅಂತಂದ್ರ, ನಿನ್ ಮಗನ ಅಡ್ಮಿಷನ್ ನಮ್ ಶ್ರೀ ಯಲ್ಲಾಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿಸ್ಬಿಡು. ಇವ್ರ ಹತ್ರ ಇರೋ ಟೀಚಿಂಗ್ ಫ್ಯಾಕಲ್ಟಿ ಬಹಳ ಟ್ಯಾಲೆಂಟೆಡ್ ಅರ. ಇವರು ಮಕ್ಕಳಿಗೆ ಪಾಠ ಅಷ್ಟೇ ಅಲ್ಲ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಭಾಷಣ ಸ್ಪರ್ಧೆ, ನೃತ್ಯ, ಹಾಡು, ನಾಯಕತ್ವದಂತ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಾರ. ವಿಶೇಷವಾಗಿ NCC ತರಬೇತಿ ಮೂಲಕ ಶಿಸ್ತು, ಧೈರ್ಯ, ದೇಶಭಕ್ತಿ ಮತ್ತು ನಾಯಕತ್ವದ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸ್ತಾರ. ಇವ್ರ ಹತ್ರ LKG, UKG ಮತ್ತು 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಕಲಿಸ್ತಾರ. ಪ್ರವೇಶ ಆಲ್ರೆಡಿ ಸ್ಟಾರ್ಟ್ ಆಗಿದಾವ. ಬೇಗ ಹೋಗಿ ನಿನ್ ಮಗನ ಅಡ್ಮಿಷನ್ ಮಾಡಿಸ್ಬಿಡು. ಮೇ 26ನೇ ತಾರೀಕಿಂದ ತರಗತಿಗಳು ಪ್ರಾರಂಭ ಆಗ್ತಿದಾವ ನೋಡು. ಶ್ರೀ ಸಿದ್ದಲಿಂಗೇಶ್ವರ ಮಹಾರಾಜರು, ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರು ಹಾಗೂ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸ್ತಾರೆ.